ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣಪ್ಪ ಚಲಪ್ಪ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18ಗೆ ಸಬ್ಸ್ಕ್ರೈಬ್ ಆಗಿ. ರೈತರ ಜೀವನಾಡಿಗಿರೋ ತುಂಗಭದ್ರದಲ್ಲಿ ಈ ಬಾರಿ ಎರಡನೇ ಬೆಳೆಗೆ ನೀರಿಲ್ಲ ಅನ್ನುವಂಥ ಆತಂಕ ಉಂಟಾಗಿದೆ ಮತ್ತು ಈ ಕುರಿತು ಈಗಾಗಲೇ ರಾಜಕೀಯ ಕೆಸರೆಚಾಟ ಆರಂಭವಾಗಿದೆ. ತುಂಗಭದ್ರಾ ಜಲಾಶಯದ ಸುಮಾರು 75 ವರ್ಷಗಳ ನಂತರ ಆ ಗೇಟ್ಗಳ ಬದಲಾವಣೆ ನಡೆದಿದೆ. ಇನ್ನು ಕಳೆದ ವರ್ಷ ಆಗಸ್ಟ್ 11ರಂದು 2024 ಆಗಸ್ಟ್ 11ರಂದು ಒಂದು ಗೇಟ್ ಕಿತ್ತು ಹೋಯಿತು. ಗೇಟ್ ನಂಬರ್ 19 ಕಿತ್ತು ಹೋದ ನಂತರ ಈಗಾಗಲೇ ಇರುವಂಥದ್ದು ಸುಮಾರು 13 ಗೇಟ್ಗಳು ಜಾಮ್ ಆಗಿವೆ ಅನ್ನುವಂಥ ಮಾಹಿತಿ ಇದೆ. ಈ ಕಾರಣಕ್ಕಾಗಿ ಈಗಿರುವಂಥ 33 ಗೇಟ್ಗಳನ್ನು ಬದಲಾಯಿಸಲು ಈಗಾಗಲೇ ಸಿದ್ಧತೆ ನಡೆದಿದೆ. ಆದರೆ ಅದು ಇನ್ನೂ ವಿಳಂಬವಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಮತ್ತು TV ಬೋರ್ಡಿನವರ ಪ್ರಕಾರ ಈಗಾಗಲೇ 2-3 ಗೇಟ್ಗಳನ್ನು ಅಳವಡಿಸಬೇಕಾಗಿತ್ತು, ಆದರೆ ಆಗಿಲ್ಲ. ಆದರೆ ಡಿಸೆಂಬರ್ ಮೊದಲ ವಾರದಲ್ಲಿ ಗೇಟ್ಗಳ ಅಳವಡಿಕೆ ಆರಂಭವಾಗ್ತಿದೆ ಅನ್ನುವಂಥ ಮಾಹಿತಿ. ಆದರೆ ಇದೇ ಸಮಯದಲ್ಲಿ ಈ ಬಾರಿ ತುಂಗಭದ್ರಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬಂದಿದೆ ಮತ್ತು ಈ ಬಾರಿ ವಾರ್ಷಿಕ ನೀರಾವರಿ ವರದಿ ಇದೆ. ಆ ಪ್ರಕಾರ 407 TMC ನೀರು ಜಲಾಶಯಕ್ಕೆ ಬಂತು. ಅದರಲ್ಲಿ ನೀರಾವರಿಗಾಗಿ ಬಳಕೆಯಾಗಿದ್ದು 3 ರಾಜ್ಯಗಳು ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶಕ್ಕೆ ಒಟ್ಟು 88 TMC ಅಷ್ಟು ನೀರು ಬಳಕೆಯಾದರೆ ಅದರಲ್ಲಿ ಈಗಾಗಲೇ ಡ್ಯಾಮ್ನಲ್ಲಿ ಇನ್ನೂ 80 TMC ಇದೆ. ಇನ್ನೂ 238 TMC ನೀರು ಅದು ಹರಿದು ಆಂಧ್ರಕ್ಕೆ ಸೇರಿಕೊಂಡಿತು. ಆಂಧ್ರದಿಂದ ಅದು ಕೃಷ್ಣಾ ನದಿಗೆ ಸೇರಿಕೊಂಡು ಅದು ಮುಂದೆ ಹರಿದು ಹೋಯಿತು. ಆದರೆ ಇಲ್ಲಿ ಈಗಿರುವಂಥದ್ದು ಪ್ರಶ್ನೆ ಏನೆಂದರೆ, ಈಗಾಗಲೇ ತುಂಗಭದ್ರಾ ಜಲಾಶಯದಲ್ಲಿ ಈ ಬಾರಿ ಈಗಾಗಲೇ ಈಗ ನಿರ್ಧಾರವಾಗಿರುವಂತೆ 80 TMCಗೆ ಹಿಡಿದರೂ ಸಹ ಈಗಲೂ ಸಹ ಜಲಾಶಯದಲ್ಲಿ 80 TMC ನೀರು ಉಳ್ಕೊಂಡಿದೆ. ಈ ಸಂದರ್ಭದಲ್ಲಿ ನಮಗೆ ನೀರಿನ ಮುಂದಿನ ಒಂದು ಬೆಳೆಗೆ ಅಂದರೆ ಈಗಾಗಲೇ ಕೆಲವು ಸಮಯ ಎರಡನೇ ಬೆಳೆಗೆ ನೀರಿಲ್ಲದೆ ಸಂಕಷ್ಟ ಇದೆ ಮತ್ತು ಬರ ನಿರ್ವಹಿಸ್ತಿರೋದು. ಆದರೆ ಈ ಬಾರಿ ಪ್ರಕೃತಿ ಒಲಿದಿದೆ. ಇಂಥ ಸಂದರ್ಭದಲ್ಲಿ ನೀರು ಬಂದಿದೆ. ಈ ನೀರಿನ ಸಂದರ್ಭದಲ್ಲಿ ನಮಗೆ ಎರಡನೇ ಬೆಳೆಗೆ ನೀರು ಕೊಡ್ರಿ ಅನ್ನೋದು ಅವರ ವಾದ. ಆದರೆ ಇದಕ್ಕೆ ರಾಜ್ಯ ಸರ್ಕಾರ ಸಹ ಒತ್ತಡ ಹಾಕಬೇಕಾಗಿದೆ ಮತ್ತು TV ಬೋರ್ಡಿನಿಂದ ಹಿಡಿದು ಮತ್ತು ವಾಟರ್ ಬೋರ್ಡ್ ಕೇಂದ್ರ ಸರ್ಕಾರದ ಜಲ ಆಯೋಗದಿದೆ, ಅದರಲ್ಲಿರುವಂಥ ವಾಟರ್ ಬೋರ್ಡ್ನಲ್ಲಿ ಸಹ ಇದಕ್ಕೆ ನಿರ್ಧಾರವಾಗಬೇಕಾಗಿದೆ. ಆದರೆ ಈಗಿರುವಂಥ ಮಾಹಿತಿ ಪ್ರಕಾರ ವಾಟರ್ ಬೋರ್ಡ್ ಈಗಾಗಲೇ ಒಂದೇ ಬೆಳೆಗೆ ನೀರು ಅನ್ನುವಂಥ ಮಾಹಿತಿ ನೀಡಿದರು. ಜೊತೆಗೆ ಇತ್ತೀಚಿನ ವಿಧಾನಸಭಾ ಸಭೆಯ ಚರ್ಚೆಯಲ್ಲಿ ಜಲಸಂಪನ್ಮೂಲ ಸಚಿವರಾಗಿರುವಂಥ DK ಶಿವಕುಮಾರ್ ಸಹ ಈ ತುಂಗಭದ್ರಕ್ಕೆ ಒಂದೇ ಬೆಳೆ ಅನ್ನುವಂಥ ಮಾಹಿತಿ ನೀಡಿದರು. ಆದರೆ ಆಗಿನ ನೀರಿನ ಪ್ರಮಾಣ ಅವರಿಗೂ ಸಹ ಸ್ಪಷ್ಟವಾಗಿರಲಿಲ್ಲ. ಆದರೆ ಈಗ ಎರಡನೇ ಬೆಳೆಗೆ ನೀರು ಕೊಡ್ರಿ ಅನ್ನೋಂಥ ಒತ್ತಾಯ ಹಿಡಿದೆ. ಆ ಕುರಿತು BJP ಮತ್ತು JDS ನಿಯೋಗ ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಯತ್ನ ನಡೆದಿದೆ. ಜೊತೆಗೆ ಅದನ್ನು ವಿರೋಧಿಸಿ ಅವರು ಹೋರಾಟಕ್ಕೆ ಸಿದ್ಧತೆಯನ್ನು ಮಾಡ್ತಾಯಿದ್ದಾರೆ. ಆದರೆ ಈ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ನೀರು ನಿರ್ವಹಣಾ ಸಲಹಾ ಸಮಿತಿ ಅಂದರೆ ICC ಅಧ್ಯಕ್ಷರಾದಂಥ ಸಿರಾಜ್ ತಂಗಡಿಗವರು ನಮಗೂ ಸಹ ನೀರು ಕೊಡುವಂಥ ಇದೆ. ಆದರೆ ಅಲ್ಲಿ ವಾಟರ್ ಬೋರ್ಡ್ನಲ್ಲಿ ಆಗಿರುವಂಥ ನಿರ್ಧಾರ ಮತ್ತು TV ಬೋರ್ಡ್ನಲ್ಲಿ ಆಗ್ತಾ ಇರೋ ನಿರ್ಧಾರಕ್ಕೆ BJP ಮತ್ತು JDS ಮುಖಂಡರು ಅದನ್ನು ಬದಲಾಯಿಸ್ಕೊಬರಬೇಕು ಅನ್ನುವಂಥ ಅವರು ರಾಜಕೀಯ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ನಾವು ಪ್ರತಿ ಸತೆ ಡ್ಯಾಮ್ನೊಳಗೆ 105 TMC ನೀರು ಇಟ್ಕೊತಿದ್ವಿ. ಮಳೆ ಬಂದು ಇಟ್ಕೊಂಡ್ರೆ 105 TMC ನಮ್ಮ ಟಾರ್ಗೆಟ್. ನಮ್ಮ ಡ್ಯಾಮ್ನೊಳಗೆ 105 TMCವರೆಗೂ ಇಟ್ಕೊಳಕ್ಕೆ ಸಾಧ್ಯತೆ ಇತ್ತು. ಬೋರ್ಡ್ನೊಳಗೆ 80ಕ್ಕಿಂತ ಹೆಚ್ಚಿಗೆ ಇಟ್ಕೊಬೇಡ್ರಿ ಅಂತ ಹೇಳಿದಾರೆ ಯಾರು? ಸೆಂಟ್ರಲ್ ಗೌರ್ಮೆಂಟ್ದವರು. ಈಗ ಕನ್ನಯ್ಯ ನಾಯ್ಡವ್ರ ಬಗ್ಗೆ ಮಾತಾಡಕತ್ತಾರ. ಕನ್ನಯ್ಯ ನಾಯ್ಡವ್ರ ಜೊತೆಗೆ ನಾನು ನಿನ್ನ ರಾತ್ರಿ ಮಾತಾಡೀನಿ. ಕನ್ನಯ್ಯ ನಾಯ್ಡರು ಏನಂದರು ನೋಡ್ರಿ, ನಾನು ಆಗಸ್ಟ್ ತಿಂಗಳದೊಳಗೆ ಮಾತಾಡಿದ್ದೀನಿ ಅವ್ರಿಗೆ. ನನ್ನ ಹತ್ರ ಬಂದಿದ್ರು ಅವರು. ಆದರೆ ಅಲ್ಲೇ ಅಧಿಕಾರಿಗಳ ಜೊತೆ ಕೂತು ಮಾತಾಡಿ ನಿರ್ಧಾರ ಮಾಡಿರಿ. ಯಾಕಂದರೆ ವಾಟರ್ ಬೋರ್ಡ್ನೊಳಗೆ ನಮ್ಮ ಲೆವೆಲ್ಲು 80ಕ್ಕಿಂತ ಹೆಚ್ಚು ಇಟ್ಕೋಬಾರ್ದಂತ ಐತೆ. 80ಕ್ಕಿಂತ ಹೆಚ್ಚು ಇಟ್ಕೋಬಾರ್ದಂತಂದ್ರೆ ಒಂದು ಬೆಳೆಗೆ ನೀರು ಹೆಂಗೆ ಕೊಡ್ತೀರಿ ಅಂತ ನಾನು ಕೇಳಿದೆ ಅವ್ರಿಗೆ. ನಮ್ಮ ಲೆಫ್ಟು ರೈಟು LLC HLC ಇವೆಲ್ಲವೂ ಸೇರಿ ಮಿನಿಮಮ್ 60 TMC ನಮಗೆ ಬೇಕು. ಎಲ್ಲ ಫ್ಯಾಕ್ಟ್ರಿ ಬಂತು, ನೀರು ಕುಡಿಯೋಕ್ಕೆ ಬಂತು, ಎಲ್ಲದಕ್ಕೂ ಬಂದ್ರೂ
ಮಿನಿಮಮ್ 60ರಿಂದ 65 TMC ಬೇಕು. ಮತ್ತು ಅದನ್ನು ಕುಡಿಯೋ ನೀರಿಗೆ ಅಂತಂದ್ರೆ ಮತ್ತೊಂದು 7-8 TMC ನಾವು ಹೆಚ್ಚಿಗೆ ಮಾಡ್ಕೋಬೇಕು. ಆದರೆ ಮುಖ್ಯವಾಗಿ ಈಗಿರೋದು ಮತ್ತು ತಜ್ಞರ ವರದಿ ಪ್ರಕಾರ ಈಗ ಜಲಾಶಯ ಈ ಒಂದು ಗೇಟನ್ನು ಅಳವಡಿಸೋಕ್ಕೆ 15 ದಿನ ಬೇಕು ಅನ್ನುವಂಥ ಮಾಹಿತಿ ಇದೆ. ಆದರೆ ಆಗಿಲ್ಲ. ಆದರೆ ಈಗಿರುವಂಥದ್ದು ರೈತರು ಮತ್ತು ವಿರೋಧ ಪಕ್ಷದವರ ಬೇಡಿಕೆ ಅಂದರೆ ಈಗಾಗಲೇ ನಾವು ತಜ್ಞರ ವರದಿ ಕೇಳಿದ್ದೀವಿ. ಇವರು ಈಗ ಎಲ್ಲ 33 ಗೇಟ್ ಅಳವಡಿಸಲು ಕೇವಲ 3 ತಿಂಗಳು ಸಾಕು. ಆದರೆ ಈ ನಿಟ್ಟಿನಲ್ಲಿ ಈಗ ಒಂದು ನಿರ್ಧಾರ ಮಾಡಿದ್ರೆ ಒಂದು 3 ತಿಂಗಳಲ್ಲಿ ಒಂದು ಬೆಳೆ ಬರುತ್ತೆ. ಬೆಳೆ ಬಂದ ನಂತರ ಏನು ಜಲಾಶಯದಲ್ಲಿ 43 TMC ಅಡಿಗೆ ಇಳಿದಾಗಲೂ ಸಹ ನಾವು ಗೇಟ್ ಅಳವಡಿಕೆ ಅವಕಾಶ ಇದೆ. ಇಂಥ ಸಂದರ್ಭದಲ್ಲಿ ರಾಜಕೀಯ ಮಾಡದೆ ಅದನ್ನು ನೀರು ಅಳವಡಿಸಿ ರೈತರಿಗೆ ಅನುಕೂಲ ಮಾಡಿ ಕೊಡ್ರಿ ಅನ್ನೋದು ಹುಚ್ಚಂತಾರ. ಶಾಣೆ ಆದ್ರೆ ಕೇಳ್ತೀವಿ. ಈ ಮಣ್ಣಿನಾಗ ಹುಟ್ಟಿವಿ, ಈ ಮಣ್ಣಿನ ಅನ್ನ ತಿಂತೀವಿ. ಶಿವರಾಜ್ ತಂಗಡಿಗೆ ಬುದ್ಧಿದ್ದು ಮಾತಾಡ್ತದೆ. ಈ ಭಾಗದ ನೀರಿನ ಕೊರತೆ ಏನು, ಈ ರೈತರ ಅಜೆಂಡೇನು, ರೈತರ ಭಾವನೆ ಏನು, ರೈತರ ಭಾವನೆಗೆ ತಕ್ಕಂಗೆ ನಡ್ಕೊಂತಿದ್ದ ಹುಚ್ಚದನ. ನೀರಿನ ಮಣ್ಣಿನ ಗುಣನ ಕೊರ್ತಿಲ್ಲ, ನೀರಿನ ಭಾವನೆ ಕೊರ್ತಿಲ್ಲ. ತಿಳಿದಂಗೆ ನೀರು ಬಿಡಲ್ಲ ಅಂತನ. ಏನು ಗೊತ್ತೈತಿ ಹೇಳು, ಬಾ ಅಂತೇಳು. ನೀರಿನ ಲೆಕ್ಕ ನಾನು ಕೊಡ್ತೀನಿ, ಹನಿ ಕೊಡ್ತೀನಿ, ಡ್ಯಾಮ್ನ ಮೇಲೆ ಕುಂತ್ಕೊಂತೇಳು, ತಾನು ಕೊಡಂತೇಳು. ಒಂದು ಐಸಸ್ ಮೀಟಿಂಗ್ ಕರ್ಲಾರ್ದು ನೀರು ಬಿಡಕ್ಲಮ್ಮಕ್ಕ ಇವ್ಯಾರು? 3 ರಾಜ್ಯದ ಸಮಸ್ಯೆ. ಇವತ್ತು 2 ಆಂಧ್ರ ತೆಲಂಗಾಣದವರು ಇವತ್ತು ಸೆಂಟ್ರ್ ಕುಣಿಸಿ ನೀರೆಲ್ಲ ಬಿಡಿಸ್ತಾರ. ಅವ್ರಿಗೆ ಲಾಭ ಆಗ್ತೈತೆ ರೀ. ನೀರು ಹೋದ್ರೆ ಅವ್ರಿಗೆ ನೀರು ಹೋದ್ರೆ ಲಾಭ ಆಗ್ತೈತಿ. ಕರ್ನಾಟಕ ಲಾಭ ಅಲ್ಲ. ಇವತ್ತು ಅವ್ರು ಇನ್ನೂ ಟೈಮ್ ತಗೊಂತಾರೆ. ಇಲ್ಲಿ ಎಲ್ಲ ಕ್ಲೀನ್ ಮಾಡಿಬಿಡ್ರಿ, ಸೆಂಟ್ರ್ ಕುಣಿಸೋಣ ಅಂತಾರೆ. ನಮ್ಮ ರಾಜ್ಯದ್ದು ನಮ್ಮ ಭಾಗದ ಮಂತ್ರಿಗಳು ಜವಾಬ್ದಾರ ಇರಬೇಕಲ್ಲ. ಯಾರಿಗೆ ಲಾಭ ಆಗ್ತೈತಿ ನೀರು ಹೋದ್ರೆ? ಆಂಧ್ರ ತೆಲಂಗಾಣಿಗೆ ಲಾಭ ಆಗ್ತೈತಿ, ನಮಗೆ ಲಾಭ ಆಗಲ್ಲ. ಇವತ್ತು 2 ಬೆಳೆ ನೀರು ಕೊಟ್ಟರೆ ನಮ್ಮ ರಾಜ್ಯಕ್ಕೆ ನಮ್ಮ ರೈತರಿಗೆ ಲಾಭ ಆಗ್ತೈತೆ. ಅದನ್ನ ಮನವರಿಕೆ ಮಾಡ್ಬೇಕಲ್ಲ ಒಬ್ಬ ಮಂತ್ರಿ ಆದವ. ಅಂದರೆ ಸುಮಾರು 12 ಲಕ್ಷ ಎಕರೆ ಪ್ರದೇಶಕ್ಕೆ ನೀರಾವರಿಯಾಗುವ ತುಂಗಭದ್ರಾ ಜಲಾಶಯದ ರೈತರ ಒತ್ತಾಗಿದೆ. ಈ ನಿಟ್ಟಿನಲ್ಲಿ ಏನು ಇವತ್ತು ತುಂಗಭದ್ರಾ ನೀರು ನಿರ್ವಹಣಾ ಸಲಹಾ ಸಮಿತಿಯ ಒಂದು ಸಭೆ ಇತ್ತು. ಆದರೆ HYMT ಅವರ ನಂತರ ಅದನ್ನು ಮುಂದೂಡಲಾಗಿದೆ. ಆದಷ್ಟು ಬೇಗನೆ ಈ ಕುರಿತು ಸಹ ರಾಜ್ಯ ಸರ್ಕಾರ ICC ಸಭೆಯನ್ನು ಕರೆದು ಒಂದು ನಿರ್ಧಾರವನ್ನು ಮಾಡಿಕೊಂಡು ರೈತರಿಗೆ ಅನುಕೂಲ ಮಾಡಿಕೊಡ್ತದ್ದು ಮಾಡಬೇಕನ್ನೋದು ಒಂದು ಒತ್ತಾಯ ಇದೆ. ಆದರೆ ಅದಕ್ಕೆ ರಾಜ್ಯ ಸರ್ಕಾರ ಏನು ನಿರ್ಧಾರ ತೆಗೆದುಕೊಂಡು ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶಾಣಪ್ಪ ಬಚ್ಚಲಾಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.